ಎಂಎಲ್ಸಿ ರಾಜೇಂದ್ರ ಹತ್ಯೆಯ ಸುಪಾರಿ ಡೀಲ್ನ ಮತ್ತೊಂದು ರಣರೋಚಕ ವಿಚಾರ ಬಯಲಾಗಿದೆ. ರಾಜೇಂದ್ರ ಕೊಲೆಗೆ ಸಂಚು ರೂಪಿಸಿದ್ಯಾಕೆ, ಅದು ಬಯಲಾಗಿದ್ದು ಹೇಗೆ, ಫ್ಲಾಪ್ ಆಗಿದ್ದು ಹೇಗೆ ಅನ್ನೋ ಅಸಲಿ ಸತ್ಯ ತನಿಖೆಯಿಂದ ಗೊತ್ತಾಗಿದೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿಯ ರಿಪೋರ್ಟ್ ಇಲ್ಲಿದೆ ನೋಡಿ. ಯಾರು ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು 70 ಲಕ್ಷ ಸಿಗ್ತೈತೆ. ರಾಜೇಂದ್ರ ಹತ್ಯೆ ಸುಪಾರಿ ಡೀಲ್ ಬಯಲಾಗಿದ್ದೇ ರೋಚಕ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಹಾಕಿದ್ದ ಸುಪಾರಿ ಸಂಚು ಬಯಲಾಗಿದೆ. ನಿನ್ನೆ ಆಡಿಯೋ ಬ್ಲಾಸ್ಟ್ ಆದ ಬೆನ್ನಲ್ಲೇ ರಾಜೇಂದ್ರ ಆಪ್ತ ರಾಕಿಗೆ ಮಾಹಿತಿ ನೀಡಿದ್ದ ಪುಷ್ಪಾಳನ್ನ ಎತ್ತಾಕೊಂಡು ಬಂದ ಖಾಕಿ ಸರಿಯಾಗಿ ಗ್ರಿಲ್ ಮಾಡಿದೆ. ವಿಚಾರಣೆಯಲ್ಲಿ ಸುಪಾರಿ ರಹಸ್ಯ ಬಯಲಾಗಿದೆ. ಆ ಕಹಾನಿಯನ್ನ ಪಿನ್ ಟು ಪಿನ್ ಆಗಿ ತೋರಿಸ್ತೀವಿ ನೋಡಿ. ಇಬ್ಬರು ಮಹಿಳೆಯರಿಂದ ಹೊರಬಿತ್ತು ಸುಪಾರಿ ಸಂಚು. ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದು ನಿಜ ಅನ್ನೋದು ಖಾತರಿಯಾಗಿದೆ. ಮಹಿಳೆಯರ ಬಾಯಲ್ಲಿ ಯಾವುದೇ ಸೀಕ್ರೆಟ್ ನಿಲ್ಲಲ್ಲ ಅನ್ನೋದು ಇಲ್ಲೂ ಸಾಬೀತಾಗಿದೆ. ಪುಷ್ಪಾಳನ್ನ ವಿಚಾರಣೆ ನಡೆಸಿದಾಗ ಅಲ್ಲಿ ಕೇಳಿ ಬಂದ ಮತ್ತೊಂದು ಹೆಸರೇ ಯಶೋಧ. ರಾಜೇಂದ್ರ ಹತ್ಯೆಗೆ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ರೌಡಿ ಸೋಮ ಇಬ್ಬರು ಹುಡುಗರು ಮತ್ತು ಒಬ್ಬ ಮಹಿಳೆಯನ್ನ ರಾಜೇಂದ್ರ ಮನೆಗೆ ಕಳುಹಿಸಿದ್ದ. ಕಳೆದ ನವೆಂಬರ್ನಲ್ಲಿ ರಾಜೇಂದ್ರ ಹತ್ಯೆಯ ಸ್ಕೆಚ್ ಮಿಸ್ ಆಗಿತ್ತು. ಹೀಗಾಗಿ ಕಳೆದ ಜನವರಿಯಲ್ಲಿ ಎಂಎಲ್ಸಿ ರಾಜೇಂದ್ರ ಕತೆ ಮುಗಿಸೋ ಪ್ಲಾನ್ ಮಾಡಿದ್ರು. ಈ ಕೊಲೆ ಸಂಚನ್ನ ಸೋಮನ ಗ್ಯಾಂಗ್ನಲ್ಲಿದ್ದ ಗುಂಡಾ ತನ್ನ ಲವರ್ ಯಶೋಧ ಬಳಿ ಹೇಳ್ಕೊಂಡಿದ್ದ. ಈ ಯಶೋಧ ಮತ್ತು ಆಡಿಯೋ ಲೇಡಿ ಪುಷ್ಪಾಗೂ ಪರಿಚಯವಿತ್ತು. 70 ಲಕ್ಷ ಡೀಲ್ ಅಂತೆ ಅಂತ ಪುಷ್ಪಾಗೆ ಈ ಯಶೋಧ ಮಾಹಿತಿ ನೀಡಿದ್ಲು. ಪುಷ್ಪ ಹೋಗಿ ರಾಜೇಂದ್ರ ಬೆಂಬಲಿಗ ರಾಗಿಗೆ ಮಾಹಿತಿ ನೀಡಿದ್ಲು. ಹಾಗಾದ್ರೆ ಪುಷ್ಪ ರಾಕಿಗೆ ವಿಷಯ ಮುಟ್ಟಿಸಿದ್ದೇಕೆ ಅಂತ ಪೊಲೀಸರು ಕೇಳಿದಾಗ ಸೋಮನ ಜೊತೆಗಿನ ಹಳೆ ಮುನಿಸು ಬಯಲಾಗಿದೆ. ಅದೇನಂದ್ರೆ ಆಡಿಯೋ ಲೇಡಿ ಪುಷ್ಪ, ರೌಡಿ ಸೋಮ ಇಬ್ಬರು ಆಪ್ತರಾಗಿದ್ರು. ಪುಷ್ಪ ಬಳಿ 30 ಲಕ್ಷ ಪಡೆದಿದ್ದ ಸೋಮ ನಾಮ ಹಾಕಿದ್ದ. ಹೀಗಾಗಿ ಸೋಮನ ಮೇಲೆ ಸಿಟ್ಟಾಗಿದ್ದ ಪುಷ್ಪ ಮುನಿಸಿಕೊಂಡಿದ್ಲು. ಇದೇ ಸಿಟ್ನಲ್ಲಿ ರಾಜಣ್ಣ ಆಪ್ತ ರಾಕಿಗೆ ಸುಪಾರಿ ಡೀಲ್ ವಿಷಯ ತಿಳಿಸಿದ್ಲು. ಸುಪಾರಿ ಸಂಚು ಬಯಲಾಗಿದ್ದೇಗೆ ಅನ್ನೋ ರಹಸ್ಯ ಗೊತ್ತಾಯಿತು. ಹಾಗಾದ್ರೆ ಸೋಮನಿಗೆ ರಾಜೇಂದ್ರ ಮೇಲೆ ದ್ವೇಷವೇನು ಅನ್ನೋ ಪ್ರಶ್ನೆ ಮೂಡದೇ ಇರದು. ಅದಕ್ಕೂ ಉತ್ತರ ತೋರಿಸ್ತೀವಿ ನೋಡಿ. ರಾಜೇಂದ್ರ ಹತ್ಯೆಗೆ ಬೆಂಗಳೂರಿನವರಿಂದ ಸುಪಾರಿ ಪಡೆದಿದ್ದ ಸೋಮ. ರಾಜೇಂದ್ರಗೂ ಸೋಮನಿಗೂ ಯಾವುದೇ ಹಳೆ ಜಿದ್ದಿಲ್ಲ. ಆದರೆ ಬೆಂಗಳೂರಿನ ಮೂಲದವರು ಸೋಮನಿಗೆ ಡೀಲ್ ಕೊಟ್ಟಿದ್ದಾರೆ. ಹೀಗಾಗಿ ಸೋಮ ಡೀಲ್ ಮುಗಿಸಲು ಬೇರೆ ಬೇರೆ ರೌಡಿಗಳನ್ನ ಭೇಟಿಯಾಗಿದ್ದ. ರೌಡಿ ರೋಹಿತ್ ಮಧುಗಿರಿ ಮಲ್ಲೇಶನ ಸಹಾಯ ಕೋರಿದ್ದ. ಈ ವೇಳೆ ರೌಡಿ ರೋಹಿತ್ ರೌಡಿ ಪೆಸ್ಸಿಯನ್ನ ಕೊಲೆಗೆ ಸ್ಕೆಚ್ ಹಾಕಿದ್ದ. ಪೆಸ್ಸಿ ಎತ್ತಲು ನಮಗೆ ಸಹಾಯ ಮಾಡಿದ್ರೆ ರಾಜೇಂದ್ರ ಕೊಲೆಗೆ ನಾವು ಸಾಥ್ ಕೊಡ್ತೀವಿ ಎಂದಿದ್ದ. ಹೀಗಾಗಿ ಪೆಸ್ಸಿ ಮತ್ತು ರಾಜೇಂದ್ರ ಕೊಲೆಗೆ ಸೋಮ ರೆಡಿಯಾಗಿ ಕೂತಿದ್ದ. ಆದ್ರೆ ಪುಷ್ಪಾಳಿಂದಾಗಿ ಸೋಮನ ಎಲ್ಲಾ ಪ್ಲಾನ್ ವಿಫಲವಾಗಿದೆ. ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಹನಿ ಟ್ರ್ಯಾಪ್ ನಲ್ಲಿ ಎಕ್ಸ್ಪರ್ಟ್. ಈ ಖತರ್ನಾಕ್ ಪುಷ್ಪ ಏನ್ ಸಾಮಾನ್ಯದವಳಲ್ಲ. ಹನಿ ಟ್ರ್ಯಾಪ್ ಎಕ್ಸ್ಪರ್ಟ್ ಆಗಿದ್ದ ಪುಷ್ಪಳ ಹಸಿ ಬಿಸಿ ವಿಡಿಯೋಗಳು ವೈರಲ್ ಆಗಿತ್ತು. ಯುವಕರ ಮೊಬೈಲ್ಗಳಲ್ಲಿ ಈಕೆಯ ವಿಡಿಯೋ ಹರಿದಾಡಿತ್ತು. ಉಪ್ಪಾರಹಳ್ಳಿ ಫ್ಲೈಓವರ್ ಬಳಿ ಹೋಟೆಲ್ ನಡೆಸುತ್ತಿದ್ದ ಪುಷ್ಪ 2023ರಲ್ಲಿ ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ಲು. ವೃದ್ಧೆ ಬಾಯಿಗೆ ಬಟ್ಟೆ ತುರುಕಿ ಚಿನ್ನಾಭರಣ ದರೋಡೆ ಮಾಡಿದ್ಲು. ಆದ್ರೆ ಸೋಮು 30 ಲಕ್ಷ ವಂಚಿಸಿದ್ರಿಂದ ಪುಷ್ಪ ಉಲ್ಟಾ ಹೊಡೆದಿದ್ದಾಳೆ. ಇನ್ನು ಆಡಿಯೋ ಬಗ್ಗೆ ತನಿಖೆ ನಡೀತಿದೆ. ಯಾವುದೇ ವಿಚಾರವನ್ನ ಬಹಿರಂಗಪಡಿಸಲು ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆಯ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಗೊತ್ತಿಲ್ಲ, ಅದೆಲ್ಲ ಎರಡು ತನಿಖೆ ನಡೀತಾ ಇದೆಯಲ್ಲ. ಇನ್ನು ಈ ಸುಪಾರಿ ಸಂಚಿನ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಮಾಡಿದವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ರಾಜಣ್ಣ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆಯೂ ತನಿಖೆಯಾಗ್ಲಿ, ನನಗೆ ನೋಟಿಸ್ ಕೊಡಲಿ ಎಂದಿದ್ದಾರೆ. ಈ ರೀತಿಯ
ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಸದ್ಯ ಆರೋಪಿ ಗುಂಡನಲವರ್ ಯಶೋಧಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯ ಸುಪಾರಿ ಕೊಟ್ಟ ಬೆಂಗಳೂರಿನವರು ಯಾರು ಅನ್ನೋ ರಹಸ್ಯ ಬಯಲಾಗಬೇಕಿದೆ. ಮಹೇಶ್, TV9, ತುಮಕೂರು.